ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸೂರಜ್. ನಾನು ಇವತ್ತು ಬಂದಿರೋದೇ ದೊಡ್ಡಳ್ಳಿ ರೈಲ್ವೆ ಸ್ಟೇಷನ್ನ ಟೂರ್ ಮಾಡೋಣ ಅಂತ. ಬನ್ನಿ, ಹೇಗಿದೆ ಅಂತ ನೀವು ನೋಡಿ ನನ್ನ ಜೊತೆಗೆ. ಇದು ರೈಲ್ವೆ ಸ್ಟೇಷನ್ನ ಟಿಕೆಟ್ ಕೌಂಟರ್ ಆಗಿರುತ್ತೆ. ಬನ್ನಿ ಟಿಕೆಟ್ ಕೊಡೋಣ. ಸರ್, ನನಗೆ ಒಂದು ಪ್ಲ್ಯಾಟ್ಫಾರ್ಮ್ ಟಿಕೆಟ್ ಕೊಡಿ. ಓ ಸಾರಿ, ಇನ್ನೂ ಇನಾಗ್ರೇಷನ್ ಆಗಿಲ್ಲಲ್ಲ. ಓಕೆ, ನಾನಿವತ್ತು ಬಂದಿರೋದೇ ತುಮಕೂರು ರಾಯದುರ್ಗ ಸಿಂಗಲ್ ಲೈನ್ ರೈಲ್ವೆ ಪ್ರಾಜೆಕ್ಟ್ ಹತ್ರ. ಇವತ್ತು ನಾನು ದೊಡ್ಡಳ್ಳಿ ರೈಲ್ವೆ ಸ್ಟೇಷನ್ ಹತ್ರ ಬಂದಿದ್ದೀನಿ. ಆಲ್ಮೋಸ್ಟ್ ಅಲ್ಲೆಲ್ಲ 99% ವರ್ಕ್ ಕಂಪ್ಲೀಟ್ ಆಗಿದೆ. ಪಾಗೋಡ ರೈಲ್ವೆ ಸ್ಟೇಷನ್ ಆಗೋಕ್ಕೂ ಮುಂಚೆ ಈ ದೊಡ್ಡಳ್ಳಿ ರೈಲ್ವೆ ಸ್ಟೇಷನ್ ಕಂಪ್ಲೀಟ್ ಆಗಿತ್ತು. ಬನ್ನಿ ಒಂದು ಸ್ಟೇಷನ್ ಟೂರ್ ಮಾಡ್ಕೊಬರೋಣ. ನೋಡೋಣ. ಈಗ ಈ ಬೋರ್ಡ್ ಇನ್ನೂ ರೆಡಿ ಆಗಿಲ್ಲ, ಪೈಂಟ್ ಮಾಡಬೇಕಾಗತ್ತೆ. ಯಾಕೆ ಹಿಂಗೆ ವೆಯ್ಟ್ ಮಾಡ್ತಾ ಇದ್ದೀನಿ ಅಂತ ಅಂದ್ಕೊತಿದ್ದೀರಾ? ಟ್ರೈನ್ ಬರುತ್ತೆ ಅಂತ. ಬನ್ನಿ ಎಕ್ಸ್ಪ್ಲೋರ್ ಮಾಡೋಣ. ನಾನಿವತ್ತು ಕೂತಿರೋದೇ ದೊಡ್ಡಳ್ಳಿ ರೈಲ್ವೆ ಸ್ಟೇಷನ್ನ ಪ್ಲ್ಯಾಟ್ಫಾರ್ಮ್ 1 ಆಗಿದೆ. ರೀಸೆಂಟಾಗಿ ನಾನು ಪಾಗೋಡ ರೈಲ್ವೆ ಸ್ಟೇಷನ್ನ ವಿಸಿಟ್ ಮಾಡಿದ್ದೆ. ಅದು ಕೂಡ ಇಷ್ಟೊಂದು ಕನ್ಸ್ಟ್ರಕ್ಷನ್ ಆಗಿಲ್ಲ. ಇದನ್ನು ನೋಡಿದ ಮೇಲೆ ಅದು ಹಾಗನ್ಸುತ್ತೆ. ಈ ರೈಲ್ವೆ ಸ್ಟೇಷನ್ನ ನಾನು ದಾರಿಲಿ ತುಂಬ ಸರಿ ನೋಡಿದ್ದೆ, ಬಟ್ ಒಳಗೆ ಬರೋಕ್ಕಾಗಿರಲಿಲ್ಲ. ಒಳಗೆ ಬಂದು ಒಂಥರ ನೋಡಿದ ತಕ್ಷಣ ನನಗೆ ತುಂಬ ಖುಷಿ ಆಯಿತು. ಯಾಕಂದರೆ ರೈಲ್ವೆ ಸ್ಟೇಷನ್ ಆಲ್ಮೋಸ್ಟ್ ಅಲ್ಲೆಲ್ಲ ಕಂಪ್ಲೀಟ್ ಆಗಿದೆ. ಪ್ಲಸ್ ನೀವು ನೋಡ್ತಾ ಇರ್ಬೋದು, ಎನ್ವೈರ್ಮೆಂಟ್ ಇಲ್ಲಿ ತುಂಬ ಚೆನ್ನಾಗಿದೆ. ಬೆಟ್ಟಗಳಾಗಿರ್ಬೋದು, ಬೆಟ್ಟ ಗುಡ್ಡಗಳು, ಹಾಗೆ ಅಲ್ಲಿ ಪ್ರಕೃತಿ ಕೂಡ ನೋಡಿ, ಗ್ರೀನ್ರಿ ತುಂಬ ಚೆನ್ನಾಗಿದೆ. ಬಂದು ಕೂತಾಗ ಒಂಥರ ಪೀಸ್ ಅಂತ ಅನ್ನಿಸ್ತು, ರಿಲೀಫ್ ಥರ ಫೀಲ್ ಕೊಡ್ತು. ಈಗ ನೀವು ಆ ಬೆಟ್ಟ ಕಾಣಿಸ್ತಿದೆಯಲ್ಲ ನಿಮಗೆ, ಆಲ್ಮೋಸ್ಟ್ ಆಲ್ ಈ ಎರಡರ ಬೆಟ್ಟ ಮಧ್ಯದಲ್ಲಿ ಒಂದು ಬೆಟ್ಟ ಕಾಣಿಸ್ತಿದೆಯಲ್ಲ, ಆ ಬೆಟ್ಟನೇ ಕಾಮನದುರ್ಗ ಬೆಟ್ಟ ಅಂತ, ಬಿಕೆಹಳ್ಳಿ ಬೆಟ್ಟ. ಅದು ಕೂಡ ಇಲ್ಲಿ ವಿಜುವಲಲ್ಲಿ ಕಾಣಿಸ್ತಿದೆ. ತುಂಬ ಖುಷಿ ಆಯಿತು ರೈಲ್ವೆ ಸ್ಟೇಷನ್ಗೆ ಬಂದು. ಇನ್ನೂ ನಿಮಗೆ ತೋರಿಸ್ತೀನಿ, ಮುಂದೆ ಬನ್ನಿ. ಬನ್ನಿ ಈಗ ರ್ಯಾಂಪ್ ಹತ್ತೋಣ. ಅತಿ ಹಿಂದುಳಿದ ತಾಲೂಕು ಪಾಗೋಡ ಆಗಿತ್ತು. ಈ ರೈಲ್ವೆ ಸ್ಟೇಷನ್ ಬರೋದ್ರಿಂದ ಡೆವಲಪ್ಮೆಂಟ್ ಆಗ್ತಾ ಇದೆ ಅಂತಲೂ ಅನಿಸುತ್ತೆ. ಬಟ್ ಎಲ್ಲಿವರೆಗೂ ಡೆವಲಪ್ಮೆಂಟ್ ಆಗುತ್ತೆ ಅನ್ನೋದು ನನಗೂ ಗೊತ್ತಿಲ್ಲ. ನಿಮ್ಗೇನಾದರೂ ತಿಳಿದಿದ್ರೆ ಕಮೆಂಟ್ನಲ್ಲಿ ತಿಳಿಸಿ. ಈ ಥರ ರ್ಯಾಂಪ್ ರೈಲ್ವೇಸಲ್ಲಿ ಏನಕ್ಕೆ ಹಾಕ್ತಾರೆ ಅಂದರೆ, ಇದು ವೀಲ್ ಚೇರ್ ಆಕ್ಸೆಸಿಬಲ್ ಎಂಟ್ರೆನ್ಸ್ ಕೂಡ ಆಗಿರುತ್ತೆ. ಪ್ಲಸ್ ಇಲ್ಲಿ ಲಿಫ್ಟಿನ ಅವಶ್ಯಕತೆ ಇರೋದಿಲ್ಲ. ಹಾಗಾಗಿ ಈ ಥರ ಸ್ಲೋಪ್ ಇರುವಂಥ ರ್ಯಾಂಪ್ನ ಹಾಕ್ತಾರೆ. ಇದು ವೀಲ್ ಚೇರ್ ಆಕ್ಸೆಸಿಬಲ್ ಎಂಟ್ರೆನ್ಸ್ ಕೂಡ ಆಗಿರುತ್ತೆ. ಪ್ಲಸ್ ಇದು ಪೆಡೆಸ್ಟ್ರಿಯನ್ಸ್ಗೆ ತುಂಬ ಈಸಿ ಮೆಥಡ್ ಥರನೂ ಇರುತ್ತೆ. ಈ ರೈಲ್ವೆ ಸ್ಟೇಷನ್ ದೊಡ್ಡಳ್ಳಿಯಿಂದ 1 ಕಿಲೋಮೀಟ್ರ್ ದೂರದಲ್ಲಿದೆ. ಈ ಊರು ಬಂದ್ಬಿಟ್ಟು ಕೇರಂಪುರ ಅಂತ. ಆಲ್ಮೋಸ್ಟ್ ಆಲ್ ನಿಮಗೆ ರೋಡ್ ಕೂಡ ಈಸಿಯಾಗಿ ಆಕ್ಸೆಸ್ ಆಗುತ್ತೆ. ಯಾಕಂದರೆ ಇಲ್ಲಿಂದ ನೀವು ಕಾಣಿಸ್ತಿರ್ಬೋದು, ಅದೇ ರೋಡು, ಮೈನ್ ರೋಡು. ಆ ಮೈನ್ ರೋಡ್ ಬಂದ್ಬಿಟ್ಟು ಕಲ್ಯಾಣದುರ್ಗ ಟು ಪಾಗೋಡ ರೋಡ್ ಕನೆಕ್ಟ್ ಆಗುತ್ತೆ. ಇದು ಆಲ್ಮೋಸ್ಟ್ ಆಲ್ ಇಲ್ಲಿಂದ ಇಲ್ಲಿಗೆ ಒಂದು 300 ಮೀಟರ್ಸ್ ಆಗಿರ್ಬೋದು, 300 to 200 ಮೀಟರ್ಸು. ತುಂಬ ಈಸಿಲಿ ಆಕ್ಸೆಸಿಬಲ್ ಆಗಿರುತ್ತೆ, ಕನ್ವೀನಿಯೆಂಟ್ ಆಗಿದೆ. ಹಾಗೆ ರೈಲ್ವೆ ಸ್ಟೇಷನ್ ಸುತ್ತಮುತ್ತ ವಾತಾವರಣ ಎಲ್ಲ ತುಂಬ ಚೆನ್ನಾಗಿದೆ. ಈ ರೈಲ್ವೆ ಸ್ಟೇಷನ್ ಬರೋದ್ರಿಂದ ಅಲ್ಲಿನ ಜನಗಳಿಗೆ ಡೈಲಿ ಕಮ್ಯೂಟಿಂಗ್ ಈಸಿ ಆಗುತ್ತೆ, ದಿನ ಟ್ರಾವೆಲ್ ಮಾಡೋರಿಗೆ, ಸ್ಕೂಲ್ ಮಕ್ಕಳಿಗೆ. ಯಾಕಂದರೆ ಇಲ್ಲಿ ಮೊರಾರ್ಜಿ ದೇಸಾಯಿ ಸ್ಕೂಲ್ ಇದೆ, ಹಾಗೂ ಏಕಲವ್ಯ ಮಾಡೆಲ್ ಸ್ಕೂಲ್ ಇದೆ. ಅವ್ರಿಗೆಲ್ಲ ಟ್ರಾವೆಲಿಂಗ್ ಕಾಸ್ಟ್ ಎಫೆಕ್ಟಿವ್ ಇರುತ್ತೆ, ಪ್ಲಸ್ ಈಸಿ ಆಗುತ್ತೆ. ಈಗ ನೋಡ್ತಿರೋ ಕನ್ಸ್ಟ್ರಕ್ಷನ್ ಸ್ಪೀಡ್ ಪ್ರಕಾರ ದೊಡ್ಡಳ್ಳಿ ಹಾಗೂ ಪಾಗೋಡ ರೈಲ್ವೆ ಸ್ಟೇಷನ್ ಒಟ್ಟಿಗೆ ಇನಾಗ್ರೇಟ್ ಆಗುತ್ತೆ. ಅದಾದ ನಂತರ ಮಡಿಕಶಿರಾ ರೈಲ್ವೆ ಸ್ಟೇಷನ್ ಪ್ಲಸ್ ಆ ಭಾಗಗಳ ರೈಲ್ವೆ ಸ್ಟೇಷನ್ ಇನಾಗ್ರೇಟ್ ಆಗುತ್ತೆ. ಇನ್ನೊಂದು ಹೇಳಬೇಕಂದ್ರೆ, ಇನ್ನೂ ಮಡಿಕಶಿರಾ ರೈಲ್ವೆ ಸ್ಟೇಷನ್ ಆಗೋದು ಇನ್ನೂ ತುಂಬ ದಿನಗಳ ಮಾತಾಗಿದೆ. ಯಾಕಂದರೆ ಆಲ್ಮೋಸ್ಟ್ ಆಲ್ ರೂಟೇ ಇನ್ನೂ ಟ್ರ್ಯಾಕ್ ಆಗಿಲ್ಲ, ಪ್ಲಸ್ ರೈಲ್ವೆ ಸ್ಟೇಷನ್ ಇನ್ನೂ ಕನ್ಸ್ಟ್ರಕ್ಟ್ ಆಗಿಲ್ಲ. ನೋಡೋಣ. ರೀಸೆಂಟಾಗಿ ನಿಮ್ಮ ಸಪೋರ್ಟ್ ಹೀಗೆ ಇದ್ದರೆ, 1000 ಫಾಲೋವರ್ಸ್ ರೀಚ್ ಆದರೆ ಮಡಿಕಶಿರಾ ರೈಲ್ವೆ ಸ್ಟೇಷನ್ ಕೂಡ ನಾನು ಹೋಗಿ ವಿಡಿಯೋ ಮಾಡಿಕೊಂಡು ಲಾಗ್ ಮಾಡ್ಕೊಂಬರ್ತೀನಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಧನ್ಯವಾದಗಳು. ಇವರೇ ನಮ್ಮ ಕ್ಯಾಮ್ರಾಮನ್ ಸುರೇಶ್ ಅಂತ, ಫ್ರಮ್ ಬ್ಯಾಡ್ನೂರ್. ನಮಸ್ಕಾರ.